ಎಲ್ಲಿವರೆಗೂ ಹೋರಾಟ ಗೆಲ್ಲುವರೆಗೂ ಹೋರಾಟ ಪೌರ ನೌಕರರ ಮುಷ್ಕರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪುರಸಭೆ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿತ್ರದುರ್ಗ ರಾಮದುರ್ಗ ಶಾಖೆಯ ಪುರಸಭೆ ಪೌರ ನೌಕರರು ಮುಷ್ಕರ. ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಪೌರ ನೌಕರರು ಗೈರು. ಕಚೇರಿ ಕೆಲಸ, ಕಸ ಸಂಗ್ರಹಣೆ, ವಿಲೇವಾರಿ, ಸ್ವಚ್ಛತೆ, ಒಳಚರಂಡಿ ನಿರ್ವಹಣೆ ಸ್ಥಗಿತಗೊಳಿಸಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಸಂಘದ ಬೇಡಿಕೆಗಳು: ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ಎಂದು ಪರಿಗಣಿಸಿ ಜ್ಯೋತಿ ಸಂಜೀವನಿ, ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಗಾರ್ಡಿನರ್, ಸ್ಯಾನಿಟರಿ ಸೂಪರ್ವೈಸರ್, ಕಂಪ್ಯೂಟರ್ ಆಪರೇಟರ್, ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ಕಾರ್ಮಿಕರನ್ನು ನೇರ ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸುವುದು. ದಿನಗೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಖಾಯಂ ಮಾಡುವುದು. ವಿಶೇಷ ನೇಮಕಾತಿ ಅಡಿ ಖಾಯಂಗೊಂಡ ನೌಕರರಿಗೆ ಎಸ್ಎಫ್ಸಿ ವೇತನ ಅನುದಾನದಿಂದ ವೇತನ ನೀಡುವುದು. ಮುಂದಿನ ದಿನಗಳಲ್ಲಿ ನೀರು ಪೂರೈಕೆಗೆ ಸ್ಥಗಿತ. ದಿನಾಂಕ 27/5/2025 ಮಂಗಳವಾರದಿಂದ ಎಲ್ಲಿವರೆಗೂ ಹೋರಾಟ ಗೆಲ್ಲೋವರೆಗೂ ಹೋರಾಟ. ಸಾರ್ವಜನಿಕರು ಸಹಕರಿಸಲು ಹಾಗೂ ಹೋರಾಟಕ್ಕೆ ಬೆಂಬಲ ನೀಡಲು ವಿನಂತಿಸಿದ್ದಾರೆ. ಸರ, ನಾವು ಮುಷ್ಕರ ಮಾಡೋದು ಯಾಕಪ್ಪ ಅಂತಂದ್ರೆ ಸರ್, ನಮ್ಗೆ ಪರ್ಮನೆಂಟ್ ಆರ್ಡ್ರ್ ಜನವರಿ 2023 ತಾರೀಕು 1ನೇ ತಾರೀಕು ಕೊಟ್ಟರು ಸರ್. ಆದ್ರೆ ಸರ್ಕಾರ ನೌಕರ ನಮ್ಗೆ ಏನು ಘೋಷಣೆ ಮಾಡಿಲ್ಲ ಸರ್. ಪರ್ಮನೆಂಟ್ ನೌಕರಿ ರೀ, ಆದ್ರೆ ಸರ್ಕಾರ ನೌಕರಿ ಕೊಡುವಂಥ ಸೌಲಭ್ಯ ನಮ್ಗೆ ಯಾರು ಅದಕ್ಕೆ ನಾವು ಇದನ್ನು ಸ್ಟ್ರೈಕ್ ಮಾಡಾಕತ್ತಾರೆ. ಆಗ ಮತ್ತೆ ನಮ್ಮ ಕೆಲವೊಂದು ಲೋಡರ್ಸ್ಗಳು ಅದಾರೆ, ಡ್ರೈವರ್ಗಳು ಅದಾರೆ, ಮತ್ತು ನೀರು ಸರಬರಾಜು ಅದಾರೆ. ಇಂಥವ್ರಿಗೆ ಯಾರಿಗೂ ಇನ್ನು ಗುತ್ತಿಗೆ ಆಧಾರ ಮ್ಯಾಗ ದುಡ್ಡು ಸಾಕತ್ತಾರೆ. ಅವ್ರಿಗೂ ನೀರು ಪಾವತಿ ತೊಗೊಂಡ್ರಂದ್ರೆ ಗುತ್ತಿಗೆ ಅವ್ರಿಗೆ ಹೋಗೋದು ಅಮೌಂಟ್ ಅರ್ಧಾರೆ ಇವ್ರಿಗೆ ಬಂದುಬಿಡ್ತದೆ ರೀ. ಅಂದರೆ 17,500 ರೂಪಾಯಿ ಪೇಮೆಂಟ್ ಆಗ್ತದೆ ಅವ್ರದ್ದೊಂದು ಜೀವನ ಆಗ್ತದೆ ಅಂತೇಳಿ ಈ ಎಲ್ಲ ಬೇಡಿಕೆಗಾಗಿ ಎಲ್ಲರೂ ಸ್ಟ್ರೈಕ್ ಮಾಡ್ತೀವಿ ಸರ್. ನಾವು ಸ್ಟ್ರೈಕ್ ಮಾಡೋಕ್ಕಿಂತ ಮೊದಲು ನಾವು ಎಲ್ಲರಿಗೂ ಒಂದೊಂದು ಲೆಟ್ರ್ ಕೊಟ್ಟೇವೆ ಸರ್. 15 ದಿನ ಮುಂಚೆ ಕೊಟ್ಟೇವೆ. ಇದು ಮಾಡ್ತೇನೆ, ನೀವು ಎಲ್ಲರೂ ನಮ್ಗೆ ಸ್ವಲ್ಪ ಸಾಥ್ ಕೊಡ್ರಿ, ನಮಗೆ ದಮ್ನಲ್ಲಿ ಇಲ್ಲ ಅಂತೇಳಿ ಎಲ್ಲರಿಗೂ ನಾವು ಲೆಟ್ರ್ ಕೊಟ್ಟಿವಿ ಸರ್. ಇನ್ನೂವರೆಗೂ ನಮ್ಮ ಸನಿಗೆ ಯಾರು ಇದು ನಮ್ಮ ಬೇಡಿಕೆ ಈಡೇರೋ ಮೇಡಮ್ ನಾವು ಕೊಡೋರು ಸರ್, ಕಂಟಿನ್ಯೂ ಮಾಡೋರು. ಇವತ್ತೇ ಸಾಯಂಕಾಲ ನಮಗೆ ನಿಮ್ಮ ಬೇಡಿಕೆ ಎಲ್ಲ ಈಡೇರ್ತೀವಪ್ಪ ಹೇಳ್ರಪ್ಪ ಅಂತ ನಮ್ಮ ಜಿಲ್ಲಾಧ್ಯಕ್ಷರ ಕಡೆಯಿಂದ ನಮಗೆ ತಿಳಿಸಿದ್ರಂದ್ರೆ ನಾವು ಹೇಳ್ತೇವೆ. ಇಲ್ಲ ಹೇಳಿಸ್ಲಿಕ್ಕೆ ಕಂಟಿನ್ಯೂ ಮಾಡ್ತಾರೆ ಸರ್. ವಿಚಾರ ಮಾಡಿದ್ದೀವಿ ಸರ್, ಆದ್ರೆ ನಮ್ಮ ಬಗ್ಗೆ ವಿಚಾರ ಮಾಡೋರು ಯಾರು ಇಲ್ಲ ಸರ್. ಯಾಕಂತಂದ್ರೆ ಸರ್, ಆಫೀಸ್ ಒಳಗೆ ಕುಂದಿರ್ತಾರೆ, ಎಲ್ಲ ಆಫೀಸ್ ಒಳಗೆ AC ರೂಮ್ದಾಗ ಕುಂದಿರ್ತಾರೆ, ಅವ್ರಿಗೆಲ್ಲ ಸೌಲಭ್ಯ ಅದಾರೆ ಸರ್. ನಾವು ಎಂಥ ಕೆಲಸ ಮಾಡ್ತಾರೆ, ಗಡ್ರು ಸ್ವಚ್ಛ ಮಾಡ್ಬೇಕ್ರಿ, ರೋಡ್ ಸ್ವಚ್ಛ ಮಾಡ್ಬೇಕ್ರಿ, ಪೈಖಾನೆ ಸ್ವಚ್ಛ ಮಾಡ್ಬೇಕು, ಎಲ್ಲ ಥರ ಕೆಟ್ಟ ಕೆಲಸ ಮಾಡ್ತಾರೆ. ಅದು ನಮಗೆ ಏನು ಸೌಲಭ್ಯ ಇಲ್ಲ ಸರ್. ಅದಕ್ಕಾಗಿ ನಮ್ಮ ಸೌಲಭ್ಯ ನಮಗೆ ಸಿಗಲಿ, ನಾವು ಕೆಲಸ ಏನು ಮಾಡೋಂಗಿಲ್ಲ. ನಮಗೆ ನಮ್ಮ ಸೌಲಭ್ಯ ಸಿಗೋವರೆಗೂ ನಮ್ಗೆ ಸ್ಟ್ರೈಕ್ ಮಾಡ್ತೇವೆ. ನೀವೆಲ್ಲರೂ ನಮ್ಮ ಸಹಕಾರ ಕೊಡಬೇಕು ಸರ್. ನಾವು ಊರಿಗೆ ಕೆಟ್ಟದ್ದಾಗಲಿ, ಊರು ಜನಕ್ಕೆ ಕೆಟ್ಟದ್ದಾಗಲಿ ಅಂತ ಮಾಡೋಕತ್ತಿಲ್ಲ. ಆದ್ರೆ ನಾವು ಹೊಲಸು ಕೆಲಸ ಮಾಡ್ತಿಲ್ಲ. ನಮ್ಗೆ ಒಳ್ಳೇದಾಗಲಿ ಅಂತ ನೀವು ಎಲ್ಲರೂ ಬಯಸಿ ನಮ್ಗೆ ಸಾಥ್ ಕೊಡ್ರಿ ಅಂತ ಅಷ್ಟೇ ಬರ್ತೀವಿ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ಸರ್, ಅವ್ರು ನಮ್ಮ ಶಾಂತ ರೀತಿಯಿಂದ ನಾವು ಹೆಂಗೆ ನಾವು ಸ್ಟ್ರೈಕ್ ಮಾಡತ್ತಲ್ರಿ, ಅದೇ ರೀತಿ ಅವ್ರು ಶಾಂತ ರೀತಿ ಇದನ್ನು ಮಾಡಬಾರ್ದು ಅಂತ. ಮತ್ತು ನಾವು ಸ್ಟ್ರಾಂಗ್ ಆಗಿವ್ರು ಸರ್, ಎಲ್ಲಿವರೆಗೆ ಹೋಗ್ತದೆ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಆದಷ್ಟು ಬೇಗ ಅವ್ರು ನಮ್ಮ ಶಾಂತ ರೀತಿಯಿಂದ ನಮಗೆ ಬರುವಂಥ ಬೇಡಿಕೆಗಳನ್ನ ಈಡೇರಿಸಿರ ಅಂದರೆ ನಾವು ಶಾಂತಿಯಿಂದ ಮುಗಿಸ್ತಾರೆ. ಇಲ್ಲಾಂದ್ರೆ ಘೋಷಣೆ ಮುಖಾಂತರ ಇನ್ನೂ ನಮ್ಮ ಮುಂದೆ ಏನು ಕೈಗೊಳ್ತೇವೆ ಗೊತ್ತಿಲ್ಲ. 5 ದಿನದ ಮಟ್ಟ ನಾವು ಕಂಟಿನ್ಯೂ ಮಾಡ್ತೀವಿ. 5 ದಿನದ ಮ್ಯಾಗ ನೀರು ಸರಬರಾಜು ಅವ್ರನ್ನ ಕೆಲಸ ಬಂದಿರ್ತಾರೆ ಸರ್. ಈಗ 5 ದಿನ ಮಟ್ಟ ನೀರು ಕೊಡ್ತೀವಿ ಸರ್. 5 ದಿನದ ನಂತರ ನಮ್ದು ಏನು ಬೇಡಿಕೆ ಈಡೇರಲಿಲ್ಲ ಅಂದ್ರೆ 5ನೇ ದಿನಕ್ಕೆ ನೀರನ್ನು ಬಂದ್ ಮಾಡೋರು ಸರ್. ತಮ್ಮ ಹೆಸರು? ಭರಮಪ್ಪ ಭಜಂತ್ರಿ ಅಂತ.